ಹಲೋ ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಯೂನಿಟ್ 3 ಪ್ರೋಸ್ ಹೌ ಡು ಬಿ ಸ್ಮೈಕ್ ಹನಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಆ ಪಾಠ. ಪ್ರಿಪ್ರೇಟ್ರಿ ಮೊದಲು ಸ್ಟಾರ್ಟಿಂಗ್ ಪ್ರಿಪ್ರೇಟ್ರಿ ಆ್ಯಕ್ಟಿವಿಟಿ. ಲುಕ್ ಅಟ್ ದ ಫಾಲೋಯಿಂಗ್ ಪಿಕ್ಚರ್ಸ್ ಆ್ಯಂಡ್ ದ ಡಿಸ್ಕ್ರಿಪ್ಷನ್ ಮ್ಯಾಚ್ ದೆಮ್. ಸೊ ಯು ಹ್ಯಾವ್ ಟು ಸಿ ದ ಪಿಕ್ಚರ್ಸ್ ಆ್ಯಂಡ್ ಮ್ಯಾಚ್ ದ ಫಾಲೋಯಿಂಗ್ ವರ್ಡ್ಸ್. ಈ ಪಕ್ಕದಲ್ಲಿರ್ತಕ್ಕಂಥ ವರ್ಡ್ಸ್ಗೆ ಪಿಕ್ಚರ್ಸ್ನ ಮ್ಯಾಚ್ ಮಾಡಬೇಕು. ಮೊದಲನೇದು ಹನಿ ಬಿ. ಒಂದಕ್ಕೆ ಫಸ್ಟದು ಹನಿ ಬಿ ಇಸ್ ದ ಆನ್ಸರ್. ಎರಡನೇದು ಹನಿ ಮೇಕಿಂಗ್. ಮೂರನೇದು ಹನಿ ಕೋಂಬ್. ನಾಲ್ಕನೇದು ಬಿ ಹೈವ್. ಸೊ ನಾವು ಲೆಟ್ಸ್ ರೀಡ್ ದ ಲೆಸನ್ ಆನ್ ಹನಿ ಮೇಕಿಂಗ್. ವೈಲ್ ರೀಡಿಂಗ್ ಫೈಂಡ್ ಆನ್ಸರ್. ನಾವು ಓದೋಣ ಪಾಠ. ಹನಿ ಈಸ್ ದ ಓಲ್ಡೆಸ್ಟ್ ಸ್ವೀಟ್ ಯೂಸ್ಡ್ ಬೈ ಪೀಪಲ್. ತುಂಬ ಇಷ್ಟಪಡೋ ಹಳೆಯ ಸ್ವೀಟು ಜನರು ಯಾವುದು? ಜೇನುತುಪ್ಪ. ಹನಿ ಅಂದರೆ ಜೇನುತುಪ್ಪ. ಇಟ್ಸ್ ಎ ನ್ಯಾಚುರಲ್ ಶುಗರ್ ಮೇಡ್ ಬೈ ಬೀಸ್. ಅದು ನ್ಯಾಚುರಲ್ ಸಿಗ್ತಕ್ಕಂಥ, ಯಾರು ಪ್ರಿಪೇರ್ ಮಾಡೋದಲ್ಲ, ಇದನ್ನು ಬೀಸೇ ಕಲೆಕ್ಟ್ ಮಾಡಿ, ಫ್ಲವರ್ಸನ್ನು ಕಲೆಕ್ಟ್ ಮಾಡಿ ಕೊಡೋದು. ಇಟ್ ಕಂಟೈನ್ಸ್, ಅದರಲ್ಲಿ ಶುಗರ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಐರನ್, ಕ್ಯಾಲ್ಶಿಯಂ ಇರುತ್ತೆ. ಅದನ್ನು ನಾವು ಬೇಗ ಡೈಜೆಸ್ಟ್ ಮಾಡ್ಕೋಬೋದು. ಆಮೇಲೆ ಇದು ಸೋರ್ ಥ್ರೋಟ್, ಗಂಟ್ಲು ಕೆರೆತ ಕಟ್ಕೊಂಡಿರೋದು, ಕಾಫ್, ಅದಕ್ಕೆಲ್ಲ ಒಳ್ಳೆಯ ಔಷಧಿ. ಇದು ಚೆನ್ನಾಗಿ ಕಮ್ಮಿ ಮಾಡುತ್ತೆ. ಆ್ಯಂಡ್ ಇಟ್ ಕಿಲ್ಸ್ ಬ್ಯಾಕ್ಟೀರಿಯಾ. ಕಿಲ್ ಮಾಡೋಕ್ಕೂ ಅದಕ್ಕೊಂದು ಎಬಿಲಿಟಿ ಇದೆ. ಈಗ ನಾವು ಹನಿ ಮಾಡೋದು ಹೇಗೆ ಅಂತ ನೋಡೋಣ. ಹನಿ ಮೇಕಿಂಗ್ ತುಂಬ ಸಿಂಪಲ್. ಅದು ಸ್ಟಾರ್ಟಿಂಗ್ ಏನು ಮಾಡುತ್ತೆ, ಹನಿ ಮೇಕಿಂಗ್ ಪ್ರಾಸೆಸ್. ಮೊದಲು ಹನಿ ಬೀಸ್ ಹೋಗಿ ಫ್ಲವರ್ಸ್ನ ವಿಸಿಟ್ ಮಾಡಿ ಅದರಲ್ಲಿರ್ತಕ್ಕಂಥ ನೆಕ್ಟೇರ್ನ ಕಲೆಕ್ಟ್ ಮಾಡುತ್ತೆ, ಜ್ಯೂಸ್ನ ಅದೆಲ್ಲ ಗ್ಯಾದರ್ ಮಾಡಿ. ನೆಕ್ಟೇರ್ ಯಾವಾಗ? ಸ್ಪ್ರಿಂಗ್ ಸೀಸನಲ್ಲಿ, ವಸಂತ ಋತುವಿನಲ್ಲಿ, ಎಲ್ಲಿ ಯಾವಾಗ ಪ್ಲ್ಯಾಂಟ್ಸ್ ಫ್ಲವರ್ಸ್ ಎಲ್ಲ ಯಾವಾಗ ಬ್ಲಾಸಮ್ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಅರಳುತ್ತೆ, ಆ ಟೈಮಲ್ಲಿ ಇದು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರುತ್ತೆ. ಅದೇ ಕಲೆಕ್ಟ್ ಮಾಡುತ್ತೆ ಅಂದರೆ ಅದರಲ್ಲಿ ಜೇನು ಇದರಲ್ಲಿ ಲಾಂಗ್ ಟ್ಯೂಬ್ಲೈಟ್ ಟಂಗ್ಸ್ ಇರುತ್ತೆ, ಉದ್ದ ಟ್ಯೂಬ್ ಥರ ಇರ್ತಕ್ಕಂಥ ನಾಲಿಗೆಗಳು. ಅದು ಸಕ್ ದ ನೆಕ್ಟೇರ್ ಔಟ್ ಆಫ್ ದ ಫ್ಲವರ್ಸಿಂದ ಆ ಒಂದು ನಾಲಿಗೆಯಿಂದ ಹೀರ್ಕೊಳ್ಳೋಕ್ಕಾಗೋ ಥರ ನಾಲಿಗೆ ಇರುತ್ತೆ. ಅಂದರೆ ಆ ಫ್ಲವರ್ಸಲ್ಲಿ ಇರ್ತಕ್ಕಂಥ ನೆಕ್ಟೇರ್ನ ಹೀರ್ಕೊಳ್ಳೋಕ್ಕಾಗೋ ಥರ ಇರುತ್ತೆ ಅದರ ಟಂಗು. ಅದನ್ನೆಲ್ಲ ಹೀರ್ಕೊಂಡಾದ್ಮೇಲೆ ಅದು ನೆಕ್ಟೇರ್ನ ಸ್ಟಮಕ್ಕಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಹನಿಸಾಗ. ಆಮೇಲೆ ಅದನ್ನು ಬಿಹೇವ್ಗೆ ತಗೊಂಡೋಗುತ್ತೆ. ಇನ್ಸೈಡ್ ಈ ಸ್ಟಮಕಲ್ಲಿ ತೊಗೊಂಡಾಗ ಅರ್ಧ ಗಂಟೆ ಅದೇನಾಗುತ್ತೆ, ಅದು ಚೆನ್ನಾಗಿ ನೆಕ್ಟೇರೆಲ್ಲ ಮಿಕ್ಸ್ ಆಗುತ್ತೆ ಪ್ರೋಟೀನ್ಸು ಎನ್ಸೈಮ್ಸ್ ಜೊತೆಲಿ. ಅದು ಪ್ರೋಟೀನ್ಸ್ ಎನ್ಸೈಮ್ಸು ಬೀಸೇ ಪ್ರೊಡ್ಯೂಸ್ ಮಾಡುತ್ತೆ. ಆ ನೆಕ್ಟರ್ ಆಮೇಲೆ ಅದು ಕನ್ವರ್ಟ್ ಆಗಿ ಹೋಗುತ್ತೆ ಯಾವುದಕ್ಕೆ? ಹನಿಗೆ ಕನೆಕ್ಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿ ಮಿಕ್ಸ್ ಆದಮೇಲೆ ಆಮೇಲೆ ಬೀಸ್ ಏನು ಮಾಡುತ್ತೆ, ಈ ಹನಿನ ಡ್ರಾಪ್ ಮಾಡುತ್ತೆ ಇಂಟು ದ ಹನಿ ಕೋಮ್ಸ್ಗೆ. ಡ್ರಾಪಾಗಿ ಹಾಕುತ್ತೆ. ಎಕ್ಸಗಾನಲ್ ಸೆಲ್ಸ್. ಹನಿ ಕೋಮ್ಸ್ ಅಂದರೆ ಎಕ್ಸಗಾನಲ್ ಸೆಲ್ಸ್. ಮೊದಲು ತೋರಿಸಿದ್ದೀನಿ, ಮೊದಲು ನೋಡಿದ್ವಲ್ಲ ಹನಿ ಕೋಮ್ ಯಾವ ಥರ ಅಂತೆ ಸೆಲ್ಸ್. ಅದು ವ್ಯಾಕ್ಸಿಂದ ಪ್ರೊಡ್ಯೂಸ್ ಆಗೋದು ಮಾಡಲ್ಪಟ್ಟದೆ. ಆ ವ್ಯಾಕ್ಸನ್ನು ಬೀಸೇ ತಯಾರು ಮಾಡುತ್ತೆ. ಈ ರಿಪೀಟ್ ಕೂಮ್ಸ್ ಫುಲ್ ಆಗೋ ತನಕ ಅದು ತುಂಬಿಸ್ತಾ ಇರುತ್ತೆ. ನೋಡಿ, ಇಲ್ಲಿದೆ ಹನಿ ಕೂಮ್. ಇದರಲ್ಲಿ ಅದು ತುಂಬೋ ತನಕ ನೆಕ್ಟರ್ನ ತುಂಬಿಸ್ತಾ ಇರುತ್ತೆ ಯಾವುದು? ಜೇನುತುಪ್ಪ. ಆಮೇಲೆ ತುಂಬ ದಿನ ಇಡಬೇಕು ಅಂದರೆ ಬೀಸ್ ಏನು ಮಾಡುತ್ತೆ, ಫಾರ್ ಲಾಂಗ್ ಟೈಮ್ ಸ್ಟೋರೇಜ್. ಆ ವಿಂಗ್ಸ್ ಇರುತ್ತೆ, ಒಂದು ರೆಕ್ಕೆಗಳಿಂದ ಅದು ಏನು ಮಾಡುತ್ತೆ, ಫ್ಯಾನ್ ಮಾಡಿ ಅದನ್ನು ಅದ್ರ ಮೇಲೆ ಬಿಸಿ ಎವಾಪ್ರೇಟ್ ಮಾಡಿ, ನೀರನ್ನೆಲ್ಲ ಎವಾಪ್ರೇಟ್ ಮಾಡಿಬಿಟ್ಟು ಹನಿನ ತಿಕ್ಕಾಗಿ ಮಾಡುತ್ತೆ. 80% ಇರುತ್ತೆ, ವಾಟರ್ ಬರೀ 14-18% ಇರುತ್ತೆ ಅದರಲ್ಲಿ. ಇದಾದಮೇಲೆ ಬೀಸ್ ಏನು ಮಾಡುತ್ತೆ, ಹನಿ ಕೂಮ್ನ ವ್ಯಾಕ್ಸಿಂದ ವ್ಯಾಕ್ಸಿಂದ ಮಾಡಿ ಮುಚ್ಚಿಬಿಟ್ಟು ಮುಂದಕ್ಕೆ ನೆಕ್ಸ್ಟ್ ಇನ್ನೊಂದು ಎಂಟಿ ಕೂಮ್ಗೆ ಹೋಗುತ್ತೆ. ಸೊ ಈ ನಟ್ಸಲ್ಲಿ ಹನಿ ನಾವು ತಿಂತೀವಲ್ಲ ಜೇನುತುಪ್ಪ, ಅದು ನೆಕ್ಟೇರ್ ಯಾವುದು? ಈ ಹನಿ ಬೀಸ್ ಮಾಡ್ತಕ್ಕಂಥ ನೆಕ್ಟೇರೇ. ಅದು ಕಲೆಕ್ಟ್ ಮಾಡುತ್ತಲ್ಲ, ಫ್ಲವರ್ಸಿಂದ ಕಲೆಕ್ಟ್ ಮಾಡಿ ಇದರಲ್ಲಿ ತುಂಬಿಸಿ ಇಡುತ್ತಲ್ಲ, ಅದೇ ಜೇನುತುಪ್ಪ ನಾವು ತಿನ್ನೋದು. ಹನೀಸ್ ಬೀಸ್ನೆಲ್ಲ ಡಿವೈಡ್ ಆಗಿದೆ. ಹನೀಸ್ ಬೀಸಲ್ಲಿ 2 ಥರ ಇದೆ. ಒಂದು ಹೌಸ್ ಬೀಸ್, ಫೀಲ್ಡ್ ಬೀಸ್. ಹೌಸ್ ಬೀಸ್ ಏನು ಮಾಡುತ್ತೆ, ಮನೆಗಳನ್ನ ಕ್ಲೀನ್ ಮಾಡಿ ವೆಂಟಿಲೇಟ್ ಮಾಡುತ್ತೆ. ಆಮೇಲೆ ಕೂಮ್ಸ್ನ ಬಿಲ್ಡ್ ಮಾಡೋದು, ಅದು ಯಾವುದು? ಈ ಹೌಸ್ ಬೀಸ್. ಕೂಮ್ಸ್ನೆಲ್ಲ ಬಿಲ್ಡ್ ಮಾಡೋದು ಮನೆಗಳನ್ನು. ಆ ಫೀಲ್ಡ್ ಪೀಸ್ ಏನು ಮಾಡುತ್ತೆ, ಅದು ಓಲ್ಡರ್ ಪೀಸ್. ಅದು ವಯಸ್ಸಾದವು ಮನೆಯಿಂದ ಹೊರಗೆ ಹೋಗಿ ಅದು ನೆಕ್ಟೇರ್ನ ಸರ್ಚ್ ಮಾಡೋದೇ ಅದ್ರ ಕೆಲಸ. ಅದು ತುಂಬ ದಿನ, ಈ ಹನೀಸು ತುಂಬ ದಿನ ಬದುಕಲ್ಲ.
ಹನಿ ಗ್ಯಾದರ್ ಮಾಡೋ ಟೈಮಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತೆ. ಆದ್ದರಿಂದ ಹನಿ ಬಿ ತುಂಬ ದಿನ ಅದು ಒಂದು ತಿಂಗಳು ಬದುಕಿದ್ರೆ ಹೆಚ್ಚು. ಅಬೌಟ್ 2000 ಬೀಸು ದಿನ ಸಾಯುತ್ತಂತೆ ಹನಿ ಮೇಕಿಂಗ್ ಹೈವಲ್ಲಿ ಮಾಡಿ. ಕ್ವೀನ್ ಬಿ ರಾಣಿ ಬಿ ಏನು ಅದು ಎಗ್ಸ್ ಆಗುತ್ತೆ, ಮೊಟ್ಟೆ ಇಟ್ಟು ಪಾಪ್ಯುಲೇಷನ್ನ ಮೇಂಟೈನ್ ಮಾಡುತ್ತೆ. ಅದು ಅಷ್ಟು ಬೇಗ ಸತ್ತೋಗುತ್ತೆ ಬೇಕಂದರೆ ಇದು ಮೊಟ್ಟೆ ಇಡ್ತಾ ಇರುತ್ತೆ, ಅಲ್ಲಿ ಪಾಪ್ಯುಲೇಷನ್ ಮೇಂಟೈನ್ ಆಗುತ್ತೆ. ಸೊ ಇಷ್ಟು ಹೌ ಡು ಬೀಸ್ ಮೇಕ್ ಹನಿ ಪಾಠಕ್ಕೆ ಸಂಬಂಧಪಟ್ಟ ಕ್ವಶನ್ ಆನ್ಸರ್ಸು. ಈಗ ನಾನು ಹೇಳಿದ್ನಲ್ಲ ಹನಿ ಮೇಕಿಂಗ್ ಪ್ರಾಸೆಸ್, ಅದೆಲ್ಲ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಬರೀರಿ. ಬುಕ್ಕೆಲ್ಲ ಆನ್ಸರ್ಲಿ ಫೈಂಡ್ ಔಟ್ ಮಾಡಿ ಬರೀಬೇಕು. ಆ್ಯಕ್ಷನ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಹನಿ ಈ ಆ್ಯಕ್ಷನ್ ಅಂದರೆ ಪೋರ್ ಮಾಡ್ತೀವಿ, ಟೇಸ್ಟ್ ಮಾಡ್ತೀವಿ, ಫಿಲ್ ಮಾಡ್ತೀವಿ, ಕುಕ್ ಮಾಡ್ತೀವಿ. ಸ್ವೀಟ್ಸ್ ಇನ್ ಮೇಕಿಂಗ್ ಸ್ವೀಟ್ಸ್, ಯೂಸ್ ಹನಿ ಇನ್ ಮೇಕಿಂಗ್ ಸ್ವೀಟ್ಸ್, ಅದೊಂದು ಹಾಕ್ಬೋದು. ಈಗ ಬುಕ್ ರೀಡ್ ಕೊಟ್ಟಿದ್ದಾರೆ, ಆಮೇಲೆ ರೈಟ್ ಬರಿಬೋದು. ಓಪನ್ ಕೊಟ್ಟಿದ್ದಾರೆ, ಕ್ಲೋಸ್ ಕೊಟ್ಟಿದ್ದಾರೆ, ಟೇಕ್ ಗಿವ್ ಬರ್ಬೋದು, ಟೇಕ್ ಗಿವ್ ಕೊಟ್ಟಿದ್ದಾರೆ. ಆಮೇಲೆ ಸೆಲ್ ಬೈ ಮಾಡ್ಬೋದು ಅಲ್ವಾ. ಓಕೆ, ನೆಕ್ಸ್ಟ್ ಹೌಸಲ್ಲಿ ಏನೇನೆಲ್ಲ ಕೆಲಸ ಮಾಡ್ಬೋದು, ಹೌಸಲ್ಲಿ ಏನೇನು ಇರುತ್ತೆ ಅದನ್ನು ಬರಿಬೋದು. ಬೇಕಾದರೆ ರೂಮ್ಸ್ ಎಲ್ಲನೂ ಇಲ್ಲದೇ ಇದ್ದರೆ ಹೌಸಲ್ಲಿ ಏನೇನು ಥಿಂಗ್ಸ್ ಇರುತ್ತೆ ಬರಿಬೋದು. ಇಲ್ಲ ಹೌಸಲ್ಲಿ ಏನೇನು ಕೆಲಸ ಮಾಡ್ತೀವಿ ಅದನ್ನು ಬರಿಬೋದು. ಎಲ್ಲ ಬರ್ಕೊಳ್ಳಿ, ಒಂದೊಂದು ಯಾವುದಾದ್ರೂ ಬರುತ್ತೆ ಹೌಸ್ ಸಂಬಂಧಪಟ್ಟ ಅದನ್ನೇ ಈಗ ಸೆಂಟೆನ್ಸ್ ಮಾಡಿ. ಐ ರೀಡ್ ಎ ಬುಕ್ ಎಸ್ಟರ್ಡೇ, ಐ ಕುಕ್ ಎ ಡಿಶ್ ಟುಡೇ. ಹಂಗೆ ಹೋಮಲ್ಲಿ ಏನೇನು ಮಾಡ್ತೀವಿ ಅದನ್ನೆಲ್ಲ ಬರಿಬೇಕು. ಈಗ ನೆಕ್ಸ್ಟ್ ಇಲ್ಲಿ ಪ್ಲ್ಯಾಂಟ್ಸ್ ಅಂತ ಬಂದಾಗ ಆರ್ ತೊಗೋಬೇಕು, ಪ್ಲೂರಲ್ ಅಲ್ವಾ. ಪ್ಲ್ಯಾಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಆಲ್ ದ ಫುಡ್ಸ್ ಪೀಪಲ್ ಈಟ್ ಕಮ್ಸ್ COMES ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ ಫ್ರಮ್ ಪ್ಲ್ಯಾಂಟ್ಸ್. ಫಾರ್ ಎಕ್ಸಾಂಪಲ್ ಆ್ಯಪಲ್ಸ್ ನೋಡಿ, ಆ್ಯಪಲ್ಸ್ ಎಸ್ ಬಂದಿದೆ, ಸೊ ಇಲ್ಲಿ ಕಮ್ಸ್ ಬರಲ್ಲ. ಪ್ಲೂರಲ್ ಅದು ಸಿಂಗ್ಯುಲರ್ ಆದರೆ ಪ್ಲೂರಲ್. ಆ್ಯಪಲ್ಸ್ ಕಮ್ ಫ್ರಮ್ ಎನ್ ಆ್ಯಪಲ್ ಟ್ರೀ. ದ ಫ್ಲೋರ್ ಯೂಸ್ ಟು ಮೇಕ್ ಬ್ರೆಡ್ ಕಮ್ಸ್ ಫ್ರಮ್ ಎ wheat plant. And what do plants eat? They make their own food. Plants ನೋಡಿ ಇಲ್ಲಿ ಪ್ಲ್ಯಾಂಟ್ಸ್ ಅಂದಾಗ ಬಹುವಚನ, ಇಲ್ಲಿ ಈಟ್ ಬರುತ್ತೆ. ದೇ ಅಂದರೆ ಬಹುವಚನ, ಮೇಕ್ ಬರುತ್ತೆ ಪಕ್ಕ ಏಕವಚನ. ಪ್ಲ್ಯಾಂಟ್ಸ್ ಅಂದರೆ ಬಹುವಚನ ಅಲ್ಲ, ನೀಡ್ ಬರುತ್ತೆ ಏಕವಚನ. ನೀಡ್ ಅಂದರೆ ವರ್ಡ್ ಎಸ್ ಇರಬಾರ್ದು, ಒಂಥರ. ನೀಡ್ ಸೆವರಲ್ ಥಿಂಗ್ಸ್ ಟು ಮೇಕ್ ದೇರ್ ಓನ್. ಗ್ರಾಮರ್ ಪಾಯಿಂಟ್ ಅದು. ಫುಡ್ ದೇ ನೀಡ್ ಬಂದು ನೀಡ್ಸ್ ಬರಲ್ಲ. ದೇ ನೀಡ್ ಕ್ಲೋರೋಫಿಲ್ found in the leaf, need chlorophyll, light, carbon dioxide, water, nutrients and minerals. Plants make food, ಅರ್ಥ ಆಯ್ತಲ್ವಾ. ಮೇಕ್ ಫುಡ್, ಪ್ಲ್ಯಾಂಟ್ಸ್ ಬಂದಾಗ ಮೇಕ್ ಫುಡ್ ಇನ್ ದೇರ್ ಲೀವ್ಸ್. ದ ಲೀವ್ಸ್ ಕಂಟೈನ್ ಎ pigment chlorophyll which colors the leaves green. Chlorophyll can make food that the plant can use from carbon dioxide, water, nutrients and energy from sunlight. This process is called photosynthesis. During the process of photosynthesis, plants release oxygen into the air. People and animals need oxygen to breathe. ಈ ಥರ ಒಂದು ಎಸ್ ಇಲ್ಲದೆ ಬ್ರ್ಯಾಕೆಟಲ್ಲಿ ಕೊಟ್ಟು ನಿಮಗೆ ಚೂಸ್ ಮಾಡ್ಕೊಳ್ಳಿ ಇಂದಾಗ ನೀವೇನು ಮಾಡಬೇಕು, ಫಿಲ್ ಆಫ್ ದ ಬ್ಲಾಂಕ್ಸ್ ಹಿಂದೆ ಇರೋ ಪದ ಎಸ್ ಇದ್ದರೆ ನೀವು ಎಸ್ ಇಲ್ಲದೆ ಇರೋದು ಬರೀರಿ, ಎಸ್ ಇದ್ದರೆ ಎಸ್ ಇಲ್ಲದೆ ಇರೋದು ಬರೀರಿ, ಎಸ್ ಇಲ್ಲದೆ ಇದ್ದರೆ ಎಸ್ ಇರೋದನ್ನು ಬರೀರಿ. ಇದು ಗ್ರಾಮರ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಸ್ಪೀಕ್. ಇದನ್ನು ನೋಟ್ ಟು ದ ಟೀಚರ್. ಇದು ಫಾಲೋ ರಿಸೈಪರ್ಸ್ ಮಾಡೋದು, ಇದನ್ನು ರೀಡ್ ಮಾಡಬೇಕು. ಸೆಲೆಕ್ಟ್ 3 ಚಿಲ್ಡ್ರನ್ ಸೆಲೆಕ್ಟ್ ಮಾಡಿ, ಒಬ್ಬ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅನ್ನೋದು ಹೇಳ್ತಾನೆ, ಇನ್ನೊಂದು ಮಗು ಅದು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡುತ್ತೆ, ಇನ್ನೊಂದು ಮಗು ಆ್ಯಕ್ಷನ್ಸು ಮಾಡಿ ತೋರಿಸುತ್ತೆ. ಇದು ಉಪ್ಮಾ ಮಾಡೋದು. ನೆಕ್ಸ್ಟು ಉಪ್ಮಾ ಮಾಡೋದು ಇದು. ನೆಕ್ಸ್ಟು ಮಿಲ್ಕ್ ಶೇಕ್ ಮಾಡೋದು. ಅದನ್ನು ಇದರಲ್ಲಿ ಈ ಮಿಲ್ಕ್ ಶೇಕಿಗೆ ಮಾಡೋದನ್ನು ಹೆಂಗೆ ಮಾಡ್ಬೋದು ಅನ್ನೋದು ಸ್ಟೆಪ್ಸ್ ಕೊಟ್ಟಿದ್ದಾರೆ, ನೀವು ಫಿಲಪ್ ಮಾಡಬೇಕು. ಒಂದು ವರ್ಡ್ಸ್ನ ಸೆಲೆಕ್ಟ್ ಮಾಡಿ. ಫಸ್ಟು ತಗೊಳ್ಳೋಣ. ಡ್ಯಾಶ್ ಆ್ಯಪಲ್ ಆ್ಯಂಡ್ ಡ್ಯಾಶ್ ಇನ್ ಸ್ಮಾಲ್ ಪೀಸಸ್ ಅಲ್ವಾ. ಪೀಲ್ ಸಿಪ್ಪೆ ತೆಗಿಬೇಕು ಮೊದಲಲ್ವಾ. ಪೀಲ್ ಆ್ಯಪಲ್ ಆ್ಯಂಡ್ ಕಟ್ ಇನ್ ಸ್ಮಾಲ್ ಪೀಸಸ್. ನಾವು ಈಗೇನು ಮಾಡಿ ಪುಟ್ ಮಿಲ್ಕ್ ಶುಗರ್ ಆ್ಯಂಡ್ ಆ್ಯಪಲ್ ಇನ್ ಎ ಮಿಕ್ಸರ್ ಆಯಿತಾ. ನೆಕ್ಸ್ಟ್ ಗ್ರೈಂಡ್ ಕಾರ್ಡಮಮ್ ಟು ಎ ಪೌಡರ್ and blend in a shake. Now serve shake in the glasses. Now grind cardamom to a powder and mix in the shake. Next, now pour shake in the glasses.
serve mix some crushed ice and serve it chilled. Tell the class how. ಈಗ ಲೆಮನ್ ಜ್ಯೂಸು ಟೀ ಆರ್ ಕಾಫಿ ಹೆಂಗೆ ಪ್ರಿಪೇರ್ ಮಾಡೋದನ್ನೂ ಮಕ್ಕಳಿಗೆ ಹೇಳಬೇಕು. ಎಕ್ಸ್ಟೆಂಡೆಡ್ ಆ್ಯಕ್ಟಿವಿಟಿ. ಈಗ 2 ವರ್ಡ್ಸ್ ಹ್ಯಾವ್ ದ ಸೇಮ್ ಫೌಂಡ್ ಓವಲ್, ರೈಟ್ ದೆಮ್ ಬಿಲೋ ದ ಬಾಕ್ಸ್. ಸೇಮ್ ಓವಲ್ ಇರೋದು ಬರಿಬೇಕಂತ. ಈಗ ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ, ಕೂಲ್ ರೂಮ್. ಸಿಟ್, ಸೇಮ್ ಓವಲ್ ಅಂದರೆ ಅದು ಸೇಮ್ ಸೌಂಡು ಇರಬೇಕು, ಓವಲ್ಲು ಇರಬೇಕು. ಓಕೆನಾ? ಓವಲ್, ರೈಟ್ ದಮ್ ಬಿಕ ವರ್ಡ್ಸ್ ಸೇಮ್ ಸೌಂಡ್ ಇರ್ಬೋದು ಅಥವಾ ಓವಲ್, ಎರಡೂ ಅಂತಲ್ಲ, ಯಾವುದಾದ್ರೂ ಒಂದು. ಸೊ ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ, ಯಾವುದು? ಕೂಲ್ ರೂಮ್. ನೆಕ್ಸ್ಟ್ ನೀವು ಮೇಕ್ ಟೇಕ್ ಬರಿಬೋದು. ಟೆಲ್ ವೆಲ್, ವರ್ಕ್ಗೆ ಪಾರ್ಕ್, ಆರ್ಕ್ ಅಂತ ಬರ್ತಾ, ಪೂವರ್ ಶುವರ್, ಬೀಚ್ ವಾಚ್. ಓಕೆ, ಇಷ್ಟು ಸೌಂಡ್ ಬರುತ್ತೆ, ಕೊನೆ ಓವಲ್ಲು ಸೇಮ್ ಆಗುತ್ತೆ. BEA ಅಲ್ವಾ? ಸೊ ವಾಚ್. ಓಕೆ, ಸೌಂಡ್ ಆದರೆ ಆಗುತ್ತೆ, ಬೀಚ್ ವಾಚ್ ಕೊನೆ ಚರ್ಚ ಬರುತ್ತಲ್ಲ. ಓಕೆ, ದಿಸ್ ಈಸ್ ಅಬೌಟ್ ಹೌ ಬೀಸ್ ಮೇಕ್ ಹನಿ ಅನ್ನೋ ಒಂದು ಪಾಠದ ತಾತ್ಪರ್ಯ. ಆಮೇಲೆ ಅದರಲ್ಲಿ ಬರ್ತಕ್ಕಂಥ ಎಕ್ಸಸೈಸು, ಆ್ಯಕ್ಟಿವಿಟೀಸನ್ನು ಹೇಳಿದ್ರೆ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.